ಇಡೀ ದೇಶದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದಂತಹ ವಿಷಯ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ. ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತನ್ನುವಂಥದ್ದು ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಕೇಂದ್ರದ ಗೃಹ ಮಂತ್ರಿಯಿಂದ ಹಿಡಿದು ಕೇಂದ್ರದ ಸಾಕಷ್ಟು ಜನ ಅಧಿಕಾರಸ್ಥರು, ಮಿನಿಸ್ಟ್ರಿಗಳು ಕೂಡ ಭೇಟಿ ಕೊಟ್ಟರು ನೇಹಾ ಹಿರೇಮಠ್ ಅವರ ಮನೆಗೆ. ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಮಂತ್ರಿಗಳು ಕೂಡ ಭೇಟಿ ಕೊಟ್ಟು ಅವತ್ತಿನ ಸಂದರ್ಭದಲ್ಲಿ ಭೇಟಿ ಕೊಟ್ಟಂತ ಸಮಯದಲ್ಲಿ ಮಾಧ್ಯಮದವರು ನೀವು ಇದ್ರಿ ಸಾಕ್ಷಿಯಾಗಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು, ಇದನ್ನು ನಾವು ಸರ್ಕಾರದವರು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ, ಇಷ್ಟು ಅಮಾನುಷವಾಗಿ ಕ್ರೌರ್ಯ ಇದು ಸರಿಯಲ್ಲ ಇದು. ಸೊ ಈ ಹಿನ್ನೆಲೆಯಲ್ಲಿ ನಾವು 4 ತಿಂಗಳೊಳಗಡೆಗೆ 120 ದಿನದ ಒಳಗಡೆಗೆ ಇದಕ್ಕೊಂದು ಎಂಡ್ ಕಾಣಿಸ್ತೀವಿ, ಅವನಿಗೆ ತಕ್ಕ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ತೀವಿ ಅಂತನ್ನುವಂತಹದ್ದನ್ನ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರು ಹೇಳಿದ್ರು. ಆದರೆ ಇವತ್ತಿಗೆ 9 ತಿಂಗಳಾಯ್ತು, ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಬೂಟಾಟಿಕೆ ಹೇಗಿರುತ್ತೆ, ಆ ಸಂದರ್ಭದಲ್ಲಿ ಬೀಸೋದು ದೊಣ್ಣೆ ತಪ್ಪಿಸ್ಬೇಕು ಅಂತಾರಲ್ಲ, ಹಾಗೆ ದೊಣ್ಣೆ ಅವತ್ತಿನ ಹೊಡೆತವನ್ನು ತಪ್ಪಿಸೋ ಸಲುವಾಗಿ ನಾಟಕ ಆಡಿ ಮುಸ್ಲಿಮರ ಪರವಾಗಿ ನಿಂತ್ಕೊಂಡು, ಕೊಲೆಗಡಕ ಒಬ್ಬ ಮುಸ್ಲಿಂ ಇದ್ದಾನೆ. ಸೊ ಮುಸ್ಲಿಮರ ಪರವಾಗಿ ನಿಂತ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ಮತ್ತೆ ತಮ್ಮ ತುಷ್ಟೀಕರಣ, ಅಧಿಕಾರದಾಹ ಮತ್ತು ಮತ ಬ್ಯಾಂಕದ ಪ್ರದರ್ಶನ ಮಾಡಿದ್ದು ಇದೊಂದು ಜ್ವಲಂತ ಉದಾಹರಣೆ ಅಂತ ಅನ್ನುವಂಥದ್ದು ಹೇಳ್ತಾರೆ. ಸೊ ಈ ರೀತಿಯ ಇವರು ಒಬ್ಬ ಕೊಲೆಗಡಕನನ್ನ ಬಚಾವ್ ಮಾಡುವಂತಹ ಪ್ರಕ್ರಿಯೆ ಅವತ್ತೇ ಹೇಳಿದ್ರು, ನಾವು 4 ತಿಂಗಳೊಳಗಡೆಗೆ ಎಲ್ಲವನ್ನು ಎಂಡ್ ಮಾಡ್ತೀವಿ ಅಂತ ಹೇಳಿ. ವಿಶೇಷ ನ್ಯಾಯಾಲಯ, ವಿಶೇಷ ಸ್ಪೆಷಲ್ ಕೋರ್ಟ್ ಅನ್ನ ರಚನೆ ಮಾಡ್ತೀವಿ ಮತ್ತು ಪ್ರತಿನಿತ್ಯ ಅದಕ್ಕೆ ವಾದ ವಿವಾದವನ್ನು ಗಣಿಸಿ ನಾವು 4 ತಿಂಗಳೊಳಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಏನು ಯಾವುದೇ ರೀತಿ ಅವರಪ್ಪ ಅಮ್ಮ ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ರೀತಿಯ ನಮ್ಮ ಮನೆಗೆ ಬಂದು ಹೇಳಿ ಹೋದಂತವರು ದ್ರೋಹ ಮಾಡಿದ್ರು. ಸೊ ಈ ರೀತಿಯ ಒಂದು ಪ್ರಕ್ರಿಯೆ ಇದು ಮೊದಲನೇ ಬಾರಿ ಅಲ್ಲ, ಇದು ನಿರಂತರವಾಗಿ ಕಾಂಗ್ರೆಸ್ಸಿನ ರೀತಿಯನ್ನ ಮತ್ತೆ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ತೀನಿ. ಮುಸ್ಲಿಂ ಓಟಿಗೋಸ್ಕರನೇ, ಮುಸ್ಲಿಮರ ಒಂದು ಮತ ಬ್ಯಾಂಕ್ಗೋಸ್ಕರ ಪುಷ್ಟೀಕರಣ ಅಂತನ್ನುವಂಥದ್ದು ಅತಿಯಾದಂತಹ ಪ್ರಕ್ರಿಯೆ, ಒಂದು ಕ್ರೌರ್ಯ ನಡೆದಿದೆ. ಅತ್ಯಂತ ಅಮಾನುಷವಾಗಿ ಒಬ್ಬ 19 ವಯಸ್ಸಿನ ಹುಡುಗಿಗೆ ಚಾಕು ಹಾಡು ಹಗಲೆ ಹಾಕಿದ್ದಾನೆ. ಸೊ ಈಗ ಕಾಂಗ್ರೆಸ್ನವರು ನಿಮ್ಮ ಮಾನಸಿಕತೆ ಏನಾಗಾದ್ರೆ ಇನ್ನೂ ಕೊಲೆ ಮಾಡಿ ಅಂತನ. ಸೊ ಕೊಲೆಗಡಕರಿಗೆ ಸರಿಯಾಗಿ ಶಿಕ್ಷೆ ಆಗದೇ ಇದ್ರೆ ಆ ಕೊಲೆಗಡಕರಿಗೆ ಇನ್ನೂ ನಾವು ಉತ್ಸಾಹ ಬರುತ್ತೆ, ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಬೇಕಾದ್ ಮಾಡಿ ನಾವು ಬಿಡಿಸ್ಕೊಂಡ್ ಬರ್ತೀವಿ, ಬೇಕಾದ್ ಮಾಡಿ ನೀವು ನಾವಿದೀವಿ ಅಂತ ಹೇಳುವಂತ ಮಾನಸಿಕತೆ ಕಾಂಗ್ರೆಸ್ನವ್ರನ್ನ ಇದು.